ಯಾವ ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆ ಬಿಜೆಪಿಯ ಪವರ್ ಹೌಸ್ ಆಗಿತ್ತೋ ಅದೇ ಬಿಜೆಪಿಗೆ ತಿರುಗುಬಾಣ ಆಗಿ ಹೊಡಿತಾ ಇದೆ. ಶೇಮ್ ಶೇಮ್ ನರೇಂದ್ರ ಮೋದಿ, ಶೇಮ್ ಶೇಮ್ ಯೋಗಿ ಅಂತಿದ್ದಾರೆ ಜನ. ರಾಮನ ಭಕ್ತರಿಗೆ ರಾಮ ಮಂದಿರದಲ್ಲೇ ನಡೆದ ಈ ದಗಾಕೋರತನವನ್ನು ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಯಾಕಂದರೆ ಕಳ್ಳತನ ಆಗಿರೋದು ಅಯೋಧ್ಯೆಯ ರಾಮ ಮಂದಿರದಲ್ಲೇ. ಶ್ರೀರಾಮನ ಕಣ್ಣೆದುರೇ ನಡೆದಿರೋ ದರೋಡೆ. ಇಂಥದ್ದೊಂದು ಆಕ್ರೋಶವನ್ನು ಮೋದಿ ಆಗಲಿ ಯೋಗಿ ಆಗಲಿ ನಿರೀಕ್ಷಣೆ ಮಾಡಿರಲಿಲ್ಲ. ಯಾಕಂದರೆ ರಾಮ ಭಕ್ತರು ಕೊಡ್ತಾ ಇದ್ದ ಕಾಣಿಕೆ ಟಾಯ್ಲೆಟ್ಟಿನ ಮೂಲಕ ಖದೀಮರ ಕೈ ಸೇರ್ತಾ ಇತ್ತು. ಇವರು ಕದೀತಿದ್ದಾದರೂ ಹೇಗೆ ಗೊತ್ತಾ? ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಇದೆಯಲ್ಲ, ಅದು ಗರ್ಭಗುಡಿ. ಆ ಗರ್ಭಗುಡಿಗೆ ಹೋಗೋ ಮಾರ್ಗದಲ್ಲಿ ಒಟ್ಟು 14 ಹುಂಡಿಗಳಿದ್ದಾವೆ. ಆ ಹುಂಡಿಗಳ ಹಣವನ್ನು, ಕಾಣಿಕೆಯನ್ನು ರಹಸ್ಯ ಕೊಠಡಿಯಲ್ಲಿ ಕೌಂಟ್ ಮಾಡ್ತಾರೆ. ಅದನ್ನು ಕಾನ್ಫಿಡೆನ್ಷಿಯಲ್ ರೂಮ್ ಅಂತಾರೆ. ಇಲ್ಲಿ ನಡೆಯೋದೆಲ್ಲವನ್ನೂ CCTVಯಲ್ಲಿ ರೆಕಾರ್ಡ್ ಮಾಡ್ತಾರೆ. ಹೀಗಿದ್ರು ಹೇಗೆಲ್ಲ ಕದೀತಾ ಇದ್ರು ಗೊತ್ತಾ? ಶಾಕ್ ಆಗುತ್ತೆ ಕಣ್ರಿ. ಆದರೂ ಕಳ್ಳರ ಟೀಮ್ ವರ್ಕ್ ಮೆಚ್ಕೊಳ್ಳೇಬೇಕು. ಡಿಯರ್ ವೀಕ್ಷಕರೇ, ಈ ಕಳ್ಳ ಖದೀಮರು CCTV ಕಣ್ಣೆದುರೇ ಗೇಮ್ ಆಡ್ತಾ ಇದ್ರು. CCTV ಇರ್ತಾವಲ್ಲ, ಆ CCTVಗೆ ಆಪೋಸಿಟ್ ಆಗಿ ಒಬ್ಬರೋ ಇಬ್ಬರೋ ನಿಂತ್ಕೊಳ್ಳೋರು. ಏನೋ ಮಾತಾಡೋ ಹಾಗೆ ನಾರ್ಮಲ್ ಆಗಿ ನಿಂತ್ಕೊಳ್ಳೋದು. ಆಗ ಅವರ ಎದುರು ಇರೋ ಕಳ್ಳ ದುಡ್ಡನ್ನು ಎಗರಿಸ್ತಾನೆ, ಚಿನ್ನ ಎಗರಿಸ್ತಾನೆ, ಕಂತೆ ಕಂತೆ ಎತ್ತಾಕೊಳ್ತಾನೆ. ಅಡ್ಡ ಇವ್ರು ನಿಂತಿರ್ತಾರೆ. ಕ್ಯಾಮರಾ ಕಣ್ಣಿಗೆ ಕಳ್ಳತನ ಬೀಳೋದೇ ಇಲ್ಲ. ಇದು ಮೊದಲನೇ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಅದನ್ನು ಬಟ್ಟೆಗಳಲ್ಲಿ ಹಾಕ್ಕೊಳ್ಳೋದು ಒಂದು ಕಲೆ. ಹಾಗೆ ಬಚ್ಚಿಟ್ಕೊಂಡು ಹೋಗೋರು ಆಮೇಲೆ ಚೆಕ್ಕಿಂಗ್ನಲ್ಲಿ ಸಿಕ್ಕೊಳ್ಬೋದಲ್ವಾ? ಇದ್ದ ಬದ್ದ ಸೆಕ್ಯೂರಿಟಿಯವರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ. ಅದಕ್ಕೋಸ್ಕರ ಇವರು ಟಾಯ್ಲೆಟ್ಗಳನ್ನು ಬಳಸ್ಕೊಳ್ತಾ ಇದ್ರು. ಟಾಯ್ಲೆಟ್ಗಳಲ್ಲಿ ಫ್ಲಶ್ ಮಾಡ್ತೀವಲ್ಲ, ಅಲ್ಲಿನ ನೀರನ್ನು ಖಾಲಿ ಮಾಡಿ ಆ ಜಾಗದಲ್ಲಿ ಕದ್ದ ದುಡ್ಡು ಒಡವೆಗಳನ್ನು ಬಚ್ಚಿಡೋರು. ತಮ್ಮದೇ ಗ್ಯಾಂಗಿನವರು ಸೆಕ್ಯೂರಿಟಿಗೆ ನಿಂತಿದ್ದಾಗ ಆ ಜಾಗದಿಂದ ಒಡವೆ ದುಡ್ಡನ್ನು ತಗೊಂಡು ಹೋಗೋದು ಇದು ಪ್ಲಾನು. ಮೂರನೇ ಪ್ಲಾನು ಇದೆ. ಅದೇನೆಂದರೆ, ಸಣ್ಣ ಸಣ್ಣ ಚಿನ್ನದ ನಾಣ್ಯಗಳನ್ನು ಹುಂಡಿಗೆ ಹಾಕಿರ್ತಾರಲ್ಲ, ಅವುಗಳನ್ನು ಪಿಕ್ ಪಾಕೆಟ್ ಮಾಡೋರ್ಗಿಂತ ನಾಜುಕಾಗಿ ಕದೀತಾ ಇದ್ರು. ಅದು ಜಸ್ಟ್ ಕೈ ಚಳಕದ ಮಹಿಮೆ ಕಣ್ರಿ. ಇವರದ್ದೆಲ್ಲ ಒಂದು ಗ್ಯಾಂಗ್ ಇತ್ತು. ಆ ಗ್ಯಾಂಗಿನಲ್ಲಿ ಈಗ ಸಿಕ್ಕಿ ಬಿದ್ದಿರೋರು 8 ಜನ. ಆವತ್ತಿನ ಕಳ್ಳತನದ ದುಡ್ಡು ಆವತ್ತೇ ಆಚೆ ಬರಬೇಕು. ಕದ್ದವರೇ ಅದನ್ನು ತರಬೇಕು ಅಂತಿಲ್ಲ. ಸೆಕ್ಯೂರಿಟಿ CCTVಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಯಾರೋ ಒಬ್ಬ ಅದನ್ನು ಆಚೆ ತರ್ತಾನೆ. ಆಮೇಲೆ ಎಲ್ಲ ಶೇರ್ ಮಾಡ್ಕೊಳ್ತಾರೆ. ಇದು ಮೋಡಸ್ ಆಫ್ ಅಪರೆಂಡಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ರಾಮ ಭಕ್ತರು ಹಾಕ್ತಾ ಇದ್ದ ದುಡ್ಡು, ಚಿನ್ನ, ಬೆಳ್ಳಿಯ ಕಾಣಿಕೆ ಹುಂಡಿಯಲ್ಲಿರ್ತಾ ಇರಲಿಲ್ಲ. ಆ ಕಳ್ಳರು ಫಿಕ್ಸ್ ಮಾಡಿಕೊಂಡಿದ್ದ ಟಾಯ್ಲೆಟ್ಟಿನಲ್ಲಿ ಇರ್ತಾ ಇತ್ತು. ಟಾಯ್ಲೆಟ್ ಮಾರ್ಗದಲ್ಲಿ ಶ್ರೀರಾಮಚಂದ್ರನ ಭಕ್ತರು ಕೊಟ್ಟ ಚಿನ್ನ ದುಡ್ಡನ್ನೇ ಲೂಟಿ ಮಾಡ್ತಾ ಇದ್ರು. ಜನ ಬೈತಿರೋದು ಕದ್ದವರಿಗಿಂತ ಹೆಚ್ಚಾಗಿ ಪ್ರಧಾನಿ ಮೋದಿ ಮತ್ತು ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರನ್ನ. ಯಾಕಂದ್ರೆ ಜನ ಇವರ ಮೇಲೆ ಇಟ್ಟಿದ್ದ ನಂಬಿಕೆ. ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಜೀವ ಕೊಟ್ಟವರು ಒಬ್ಬಿಬ್ರಲ್ಲ, 100 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹೋರಾಟದಲ್ಲಿ ಜೈಲು ಸೇರಿ ಜೀವನಾನೇ ಕಳ್ಕೊಂಡಿದ್ದಾರೆ. ಕೋಟ್ಯಂತರ ಜನ ದುಡ್ಡು ಕೊಟ್ಟು ಕಟ್ಟಿಸಿದ ದೇವಸ್ಥಾನ ಅಯೋಧ್ಯೆಯ ರಾಮಲಲ್ಲಾ ಟೆಂಪಲ್. ಅಂಥ ದೇವಸ್ಥಾನದಲ್ಲಿ ಮೋಸ ಆಗಿರೋದು ದುಡ್ಡಿಗಲ್ಲ, ನಂಬಿಕೆಗೆ, ಚಿನ್ನಕ್ಕಲ್ಲ, ಧರ್ಮಕ್ಕೆ. ದೇವರಿಗೆ ಮೋಸ ಮಾಡೋರನ್ನು ನಂಬೋದು ಹೇಗೆ? ಶೇಮ್ ಶೇಮ್, ದಿಸ್ ಈಸ್ ರಾಂಗ್ ಅಂತಿರೋದು ಭಕ್ತರು. ಕಳ್ಳತನ ಮಾಡಿರೋರು ಗೊತ್ತಲ್ಲ. ಒಬ್ಬನ ಹೆಸರು ಲವಕುಶ, ಇನ್ನೊಬ್ಬನ ಹೆಸರು ರಾಮಶಂಕರ, ಮತ್ತೊಬ್ಬನ ಹೆಸರು ಅನುಕಲ್ಪ ಮಿಶ್ರ, ಅವನೀಶ್, ಮನೀಶ್, ಸುಭಾಷ್ ಚಂದ್ರ ಶ್ರೀವಾತ್ಸವ, ಕರುಣೇಶ್ ಪಾಂಡೆ. ರಾಮನ ಹೆಸರು ಇಟ್ಕೊಂಡು, ರಾಮನ ಮಕ್ಕಳ ಹೆಸರು ಇಟ್ಕೊಂಡು, ದೇಶದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ಇಟ್ಕೊಂಡು ಮೋಸ ಮಾಡ್ತಿದ್ದಾರಲ್ಲ. ಭಕ್ತರು ರೊಚ್ಚಿಗೇಳ್ತಿದ್ದಾರೆ. ಒಬ್ಬೊಬ್ಬನ ಹತ್ತಿರನೂ ಲಕ್ಷ ಲಕ್ಷ ಕ್ಯಾಶ್ ಸಿಕ್ಕಿದೆ. ಸಿಕ್ಕಿರೋ ಕ್ಯಾಶ್ 80 ಲಕ್ಷ. ಸೀಸ್ ಆಗಿರೋ ಆಸ್ತಿ 7.5 ಕೋಟಿ. ಈ ದೇವಸ್ಥಾನ ಉದ್ಘಾಟನೆಯಾಗಿದ್ದಾದರೂ ಯಾವಾಗ ಅಂತೀರಿ? 2023ರಲ್ಲಿ ಎಲೆಕ್ಷನ್ನಿಗೆ ಸ್ವಲ್ಪ ಮೊದಲು.
ಉದ್ಘಾಟನೆ ಮಾಡಿ ರಾಜಕೀಯವಾಗಿ ಲಾಭನೂ ಪಡ್ಕೊಂಡಿದ್ದ ಬಿಜೆಪಿ ಈಗ ಕಳ್ಳತನದಲ್ಲಿ ಜವಾಬ್ದಾರಿ ತಗೊಳ್ತಿಲ್ಲ. ಜಸ್ಟ್ 2.5-3 ವರ್ಷದಲ್ಲೇ 7.5 ಕೋಟಿ ಆಸ್ತಿ ಮಾಡಿದ್ದಾರೆ ಅಂದರೆ ಒಂದೊಂದು ದಿನಕ್ಕೆ ಎಷ್ಟು ಲೂಟಿ ಹೊಡೆದಿರಬೇಡ. ಕಾರು, ಸೈಟು, ಐಫೋನು, ಫ್ಲ್ಯಾಟು, ಹೊಲ, ಗದ್ದೆ ಖರೀದಿ ಮಾಡಿದ್ದಾರೆ. ಇವರಿಗೆಲ್ಲ 18,000-20,000 ಸಾವಿರ ಅಷ್ಟೇ ಸಂಬಳ ಇರ್ತಾ ಇತ್ತು ಅಷ್ಟೇ. ಆದರೆ ಇವರು ಹೊಡೆದಿರೋದು ಮಾತ್ರ ಕಡಿಮೆ ದುಡ್ಡಲ್ಲ. ಟಾಯ್ಲೆಟ್ ಮೂಲಕ ರಾಮನ ದುಡ್ಡು ಹೊಡೆದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ರಾಮ ಮಂದಿರಕ್ಕೆ ಜನ ದುಡ್ಡು ಕೊಟ್ಟಿದ್ದು ನಂಬಿಕೆಯಿಂದ. ಆ ನಂಬಿಕೆಗೆ ದ್ರೋಹ ಆಗಿದೆ. ಕಳ್ಳರು ಎಷ್ಟು ಖತರ್ನಾಕ್ ಅಂದರೆ 8 ತಿಂಗಳ ಹಳೆ CCTV ಫುಟೇಜ್ ಸಿಗ್ತಾನೇ ಇಲ್ಲ. ಈಗ ಸಿಕ್ಕಿರೋ 7.5 ಕೋಟಿ ಕಥೆನೂ ಅದೇ. ಇದು 1 ವಾರದಲ್ಲಿ ಸಿಕ್ಕಿರೋ ಲೆಕ್ಕ. ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಈಗ 8 ಜನ ಅರೆಸ್ಟ್ ಆಗಿದ್ದಾರಲ್ಲ, ಅವರ ಲೈಫ್ ಸ್ಟೈಲ್ ನೋಡಿ ಡೌಟ್ ಬಿದ್ದವರು ಇದನ್ನು ಟ್ರಸ್ಟ್ ಗಮನಕ್ಕೆ ತರ್ತಾರೆ. ಏನೋ ಮಿಸ್ ಹೊಡಿತಾ ಇದೆ, ಚೆಕ್ ಮಾಡಿ ಅಂತಾರೆ. ಟ್ರಸ್ಟಿನ ಸಿಬ್ಬಂದಿ ದಿನ ಲೆಕ್ಕ ಹಾಕ್ತಿರ್ತಾರಲ್ಲ. 500 ರೂಪಾಯಿ ನೋಟ್ಗಳು ಜಾಸ್ತಿ ಕಾಣ್ತಾ ಇರಲ್ಲ. ಕೆಲವು ಭಕ್ತರು ಕಾಣಿಕೆ ಹುಂಡಿಗೆ ಕಂತೆ 500 ರೂಪಾಯಿ ನೋಟ್ ಹಾಕಿರೋದನ್ನು ಟ್ರಸ್ಟಿಗಳೇ ನೋಡಿರ್ತಾರೆ. ಆದರೆ ಆ ದಿನದ ಲೆಕ್ಕ ನೋಡಿದರೆ 500 ರೂಪಾಯಿ ನೋಟ್ಗಳು 10-20 ಇರ್ತವೆ. ತಮ್ಮ ಕಣ್ಣೆದುರೇ ಭಕ್ತರು ಹಾಕಿದ್ದ ಕಂತೆ 500 ರೂಪಾಯಿ ನೋಟುಗಳು ಎಲ್ಲಿಗೆ ಹೋದ್ವು ಅಂತ ಅನುಮಾನ ಶುರುವಾಗುತ್ತೆ. ಆಮೇಲೆ ಡೈಲಿ ಫಾಲೋ ಅಪ್ ಮಾಡ್ಕೊಂಡು ಬರ್ತಾರೆ. ಸಮಥಿಂಗ್ ಈಸ್ ರಾಂಗ್ ಅಂತ ಅನುಮಾನ ಬರುತ್ತೆ. ಹಾಗೆ ಡೌಟ್ ಬಂದವರು ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರಿಗೆ ಹೇಳೋಕೆ ಮೊದಲೇ ಪ್ರಧಾನಿ ಮೋದಿಗೆ ಪತ್ರ ಬರೀತಾರೆ. ಹಾಗೆ ಪತ್ರ ಬರೆಯೋರು ಲೋಕಲ್ BJP ನಾಯಕರು. ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ ಪತ್ರ ಬರೆದಿರೋದಷ್ಟೇ ಕೆಲವು ಡೌಟ್ಸ್ ಕೇಳಿರ್ತಾರೆ. ಜಸ್ಟ್ ಒಂದೇ ದಿನದಲ್ಲಿ ಮೋದಿ ಡೈರೆಕ್ಟಾಗಿ ಟ್ರಸ್ಟಿನವರಿಗೆ ಸೂಚನೆ ಕೊಡ್ತಾರೆ. ಪ್ರಧಾನಿಗೆ ಲೆಟರ್ ಹೋಗೋದು ಜೂನ್ 9ನೇ ತಾರೀಕು. ಟ್ರಸ್ಟಿನವರಿಗೆ ರಿಪೋರ್ಟ್ ಕೇಳೋದು ಜೂನ್ 10ನೇ ತಾರೀಕು. ಅತ್ತ ಕಡೆ ಯೋಗಿ ಆದಿತ್ಯನಾಥ್ ಅವರಿಗೂ ಸೂಚನೆ ಕೊಟ್ಟಿರ್ತಾರೆ ಮೋದಿ. ಯೋಗಿ ಅವರ ಒಂದು ಟೀಮ್ ಆಕ್ಟಿವ್ ಆಗಿರುತ್ತೆ, ಸೀಕ್ರೆಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಆ ಟೀಮ್ ಸ್ಟಾರ್ಟಿಂಗ್ 3 ದಿನ ಸೀಕ್ರೆಟ್ ಆಗಿಯೇ ಕೆಲಸ ಮಾಡುತ್ತೆ. ಇಲ್ಲಿ ದುಡ್ಡು ಹೋಗ್ತಾ ಇರೋದು ಸತ್ಯ ಅನ್ನುತ್ತೆ. ಜೂನ್ 13ನೇ ತಾರೀಕು ಅಫಿಷಿಯಲ್ ಟೀಮ್ ರೆಡಿ ಮಾಡಿ ತನಿಖೆ ಶುರು ಮಾಡಿಸ್ತಾರೆ ಯೋಗಿ ಆದಿತ್ಯನಾಥ್. ಹಾಗೆ ಯೋಗಿ ಟೀಮ್ ರಾಮ ಮಂದಿರಕ್ಕೆ ಎಂಟ್ರಿ ಕೊಟ್ಟ ದಿನಾನೇ ಒಂದಿಷ್ಟು ಜನ ನಾಪತ್ತೆ ಆಗ್ತಾರೆ. ಹಾಗೆ ನಾಪತ್ತೆಯಾದವರು ಜೂನ್ 25ನೇ ತಾರೀಕು ಅರೆಸ್ಟ್ ಆದ 8 ಜನರ ಲಿಸ್ಟಿನಲ್ಲಿದ್ದಾರೆ. ತನಿಖೆ ಇನ್ನೂ ಆಗಬೇಕಿದೆ. ಇಂತಹ ಕೇಸಿನಲ್ಲಿ ಶ್ರೀರಾಮಚಂದ್ರನೇ ವಿಚಾರಣೆ ನಡೆಸಿದರೆ ಏನಾಗ್ತಾ ಇತ್ತು ಗೊತ್ತಾ? ಮರಣದಂಡನೆ. ಹೌದು, ರಾಮಾಯಣದಲ್ಲಿ ಬರೋ ರಾಮರಾಜ್ಯದಲ್ಲಿ ಇದ್ದ ಕಾನೂನಿನ ಪ್ರಕಾರ ದೇವರ ದುಡ್ಡು ಕದ್ದವರಿಗೆ ಕ್ಷಮೆನೇ ಇರಲಿಲ್ಲ, ಮರಣದಂಡನೆ ವಿಧಿಸಲಾಗ್ತಾ ಇತ್ತು. ದೇವರ ದುಡ್ಡು ಕದ್ದ ಕಳ್ಳನ ಕಾಲು ಅಥವಾ ಕೈ ಕಟ್ ಮಾಡಲಾಗ್ತಾ ಇತ್ತು. ಕಳ್ಳತನ ಮಾಡಿದ್ದವನು ಸುಶಿಕ್ಷಿತ ಆಗಿದ್ರೆ, ವಿದ್ಯಾವಂತ ಆಗಿದ್ರೆ ಅದಕ್ಕೆ ಶಿಕ್ಷೆ ಇನ್ನೂ ಜಾಸ್ತಿ. ಅವಿದ್ಯಾವಂತ ಕಳ್ಳನಿಗೆ 1 ಚಡಿಯೇಟು ಶಿಕ್ಷೆ ಆದರೆ ವಿದ್ಯಾವಂತ ಕಳ್ಳನಿಗೆ 100 ಚಡಿಯೇಟು. ಈಗಿನ ಕಾನೂನುಗಳಲ್ಲಿ ಕಳ್ಳತನಕ್ಕೆ ಮರಣದಂಡನೆಯನ್ನಂತೂ ನೀಡೋದಿಲ್ಲ. ಕೈ ಕಾಲು ಕಟ್ ಮಾಡೋಕೆ ಕಾನೂನು ಅವಕಾಶ ಕೊಡೋದಿಲ್ಲ. ಗರಿಷ್ಠ ಎಂದರೆ ಜೈಲು ಶಿಕ್ಷೆ ಅಷ್ಟೇ ಇರೋದು. ಬಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಉತ್ತರ ಪ್ರದೇಶ CM ಯೋಗಿ, ದಿಸ್ ಈಸ್ ನಾಟ್ ಗುಡ್ ಫಾರ್ ಯು.